ಬ್ರೀಡ್ ನೇಮ್ ಬಂದು ಬೆಲ್ಜಿಯನ್ ಮ್ಯಾಲ್ನೋಸ್ ಅಂತ. ಇದು ಅಮೆರಿಕನ್ ಬುಲ್ಲಿ ಅಂತ. ಇವನು ಗ್ರೇಟ್ ಡೆನ್, ಯುರೋಪಿಯನ್ ಗ್ರೇಟ್ ಡೆನ್ ಬಂದು ಜರ್ಮನ್ ಶೆಪರ್ಡ್. ಹೆಸರು ಡುಮ್ಮಾ ಅಂತ. ಇವಳ ಹೆಸರು ಸನ್ಸಾ ಅಂತ. ಇವನ ಹೆಸರು ಸ್ಟಾರ್ಕ್. ಇವ ಟಿಬೆಟಿಯನ್ ಲಾಸ್ ಆಪ್ಸೋ ಅಂತ. ಇದು ಗೋಲ್ಡನ್ ರಿಟ್ರೀವರ್, ಸ್ನೋ ರಿಟ್ರೀವರ್ ಅಂತ. ಇವನ ಹೆಸರು ಬೆಂಜಿ ಅಂತ. ಬೆಂಜಿ. ಓಕೆ. ಸೈಬೀರಿಯನ್ ಹಸ್ಕಿ. ಇವನ ಹೆಸರು ರಿಷಿ, ಸಿಡ್ಜು ಬ್ರೀಡ್. ಪಪ್ಪಿ ಬೇಕು ಅಂದ್ರೆ ನಮ್ಮನ್ನ ಎಲ್ಲ ಆಲ್ ಬ್ರೀಡ್ ಅವೈಲೇಬಲ್ ನಮ್ಮ ಹತ್ರ ಸಿಗುತ್ತೆ. ಜಂಪ್ ಮಾಡುತ್ತೆ ಇದು. ಅಂಡ್ ಇದರಲ್ಲಿ ಡ್ಯೂರಾನ್ ಮತ್ತೆ ಫಾನ್ ವಿತ್ ಬ್ಲಾಕ್ ಮಾಸ್ಕ್ ಮತ್ತೆ ಹಾಯ್, ಇವಳ ಹೆಸರು ಸನ್ಸಾ ಅಂತ. ಸೊ ಬೇಸಿಕ್ಲಿ ನಾವು ಇವರನ್ನ ಎಲ್ಲ ಶೋಸ್ಗೆ ಕರ್ಕೊಂಡು ಹೋಗ್ತೇವೆ. ಸೊ ಇದು 4th ಇಯರ್ ನಾವು ಮೈಸೂರು ದಸರಾಕ್ಕೆ ಬಂದಿರೋದು. ಸೊ ಎಲ್ಲ ಕಡೆ ಬಹುಮಾನಗಳನ್ನ ಗೆದ್ದಿದ್ದಾಳೆ. ಮೊನ್ನೆ ತಾನೇ ಮಡಿಕೇರಿಯಲ್ಲಿ ಶೋ ಆಗಿತ್ತು. ಸೊ ಅಲ್ಲಿ ಓವರ್ ಆಲ್ ಚಾಂಪಿಯನ್ಶಿಪ್ ಅಲ್ಲಿ ಫಸ್ಟ್ ಪ್ಲೇಸ್ ಗೆದ್ದಿದ್ದಾಳೆ. ಸೊ ಅವ್ರ ಶೋಸ್ ಮಾತ್ರ ಅಲ್ಲ, ಎಜಿಲಿಟಿ ಶೋಸ್ ಕೂಡ ಮಾಡ್ತಾಳೆ. ಜೊತೆಗೆ ಎಲ್ರು ನಾವು ಪ್ರಾಮಲ್ ಹಾಕದ್ನ ನೋಡಿ ಅನ್ಕೊಳ್ತಾರೆ ಶಿ ಇಸ್ ನಾಟ್ ಲಿವಿಂಗ್ ಅ ಡಾಗ್ಸ್ ಲೈಫ್ ಅಂತ. ಬಟ್ ಆಕ್ಚುಲಿ ಅವಳೆಲ್ಲ ಟ್ರೆಕ್ಕಿಂಗ್ ಆಗ್ಲಿ ಎಲ್ಲ ಇದ್ರಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದಾಳೆ. ಸೊ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನಿಮ್ಗೆ ಇನ್ ಕೇಸ್ ಈ ತರ ಲಾಂಗ್ ಕೋಟ್ ಮೇಂಟೈನ್ ಮಾಡ್ಬೇಕು, ಈ ತರನೇ ಡಾಗ್ ನ ಮೇಂಟೈನ್ ಮಾಡ್ಬೇಕಂತ ಇಷ್ಟ ಇದ್ರೆ ಅವ್ರ ಪೇಜ್ ನ ಫಾಲೋ ಮಾಡಬಹುದು. stark_stud ಅಂತ ಅವ್ರ ಪೇಜ್ ಇರೋದು. ಥ್ಯಾಂಕ್ ಯು. ಇವನ ಹೆಸರು ಬೆಂಜಿ ಅಂತ. ಬೆಂಜಿ. ಓಕೆ. ಸೈಬೀರಿಯನ್ ಹಸ್ಕಿ. ಇವಾಗ ಲೈಕ್ ನವೆಂಬರ್ ಗೆ 4 years ಆಗುತ್ತೆ. 4 years ಆಗಿದೆ. ಓಕೆ ಓಕೆ. ಅವನು ಎಲ್ಲ ಲೈಕ್ ನಾನ್ ವೆಜ್ ಎಲ್ಲಾನು ತಿಂತಾನೆ, ಏನೇ ಕೊಟ್ಟರು ತಿಂತಾನೆ. ಮಟನ್, ಚಿಕನ್, ಎಗ್ ಎಲ್ಲ. ಓಕೆ. ಇದು ರ್ಯಾಶ್ ಇದೆಯಾ ಇಲ್ಲ ಎಲ್ಲರೂ ಮನೆಯಲ್ಲಿ ಸಾಕ್ಬೋದಾ? ಇಲ್ಲ, ಫ್ರೆಂಡ್ಲಿ ಇದಾನೆ, ಯಾರಿಗೂ ಬಗ್ಲಲ್ಲ. ಯಾರು ಇದೆ? ಬ್ರೀಡ್ ನೇಮ್ ಬಂದು ಬೆಲ್ಜಿಯನ್ ಮ್ಯಾಲ್ನೋಸ್ ಅಂತ. ಸೊ ಇದು ಯೂಶಲಿ ನಿಮ್ಗೆ ಮಿಲಿಟರಿಲಿ ಅಥವಾ ಫಾರೆಸ್ಟ್ ಅಪ್ರೋಚಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಇದ್ರದ್ದು ಮೇನ್ ಹೋಮ್ ಟೌನ್ ಬಂದಿದ್ದು US ಅಲ್ಲಿ. ಸೊ ಇದೆಲ್ಲ ನಿಮ್ಗೆ ತುಂಬಾ ಆಕ್ಟಿವ್ ಮತ್ತೆ ತುಂಬಾ ಲಾಯಲ್ ಬ್ರೀಡ್ ಇರುತ್ತೆ. ನಿಮ್ಗೆ ಎಷ್ಟು ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಫುಡ್ ಅಂತಂದ್ರೆ ಕರ್ಡ್ ರೈಸು, ಚಿಕನ್ನು ಮತ್ತೆ ಡಾಗ್ ಫುಡ್ಸ್ ಇರುತ್ತೆ. ಪಪ್ಪಿ ಬಂದು ಫಿಮೇಲ್ಗೆಲ್ಲ ವಿತ್ ಪೇಪರ್ ಆದ್ರೆ ವಿತ್ KC ಆದ್ರೆ 35 ಇರುತ್ತೆ. ಮೇಲ್ ಆದ್ರೆ ನಿಮ್ಗೆ 40,000 ಇರುತ್ತೆ. ಜಂಪ್ ಮಾಡುತ್ತೆ ಇದು. ಅಂಡ್ ಇದರಲ್ಲಿ ಡ್ಯೂರಾನ್ ಮತ್ತೆ ಫಾನ್ ವಿತ್ ಬ್ಲಾಕ್ ಮಾಸ್ಕ್ ಮತ್ತೆ ಜೆಟ್ ಬ್ಲಾಕ್ ಬರುತ್ತೆ ಕಲರ್ ಅಲ್ಲಿ. ಸೊ ಕಲರ್ ಅಲ್ಲಿ ಬ್ಲಾಕ್ ಅದು ಅಲ್ಲಿ ಬರುತ್ತೆ ನಿಮ್ಗೆ ಅಲ್ಲಿ. ನಾವು MyTLC pup ಇಂದ we have adopted a few French bulldogs and we take care of them, and you know we exclusively get them from Europe to introduce them to India. And as you can see, they are very tiny, very cute, adorable, and they are made for apartments. They are able to handle the heat, and they pretty much eat anything they want: egg, chicken, anything that can be made. Then this girl over here, name is Elsa. She's 2 years old. She is a show dog. As you can see, she's very cute and adorable. Over here it is Richie. He's a male. He's 5 years old. And again, they're all from show dog lineage, and they're very compact and adorable. ಸೊ ಇವನು ಗ್ರೇಟ್ ಡೆನ್, ಯುರೋಪಿಯನ್ ಗ್ರೇಟ್ ಡೆನ್ ಬಂದು ಯುರೋಪಿಯನ್ ಸ್ಟೈಲ್. ಓಕೆ. ಸೊ ಇವನ್ ಏಜ್ ಬಂದೀಗ 1 year 2 months. 1 year 2 months ಅಷ್ಟೇ. 1 year 2 months ಅಷ್ಟೇ. ಓಕೆ. ಇದು ಫುಲ್ಲಿ ಗ್ರೌಂಡ್ ಸರ್? ಇನ್ನೂ ಗ್ರೌ ಇಲ್ಲ, ಇನ್ನೊಂದು 3-4 ತಿಂಗಳು ಬೆಳೆಯುತ್ತೆ. ಇನ್ನೂ 3-4 ತಿಂಗಳು ಬೆಳೆಯುತ್ತೆ. ಓಕೆ ಓಕೆ. ನೇಮ್ ಏನಿಟ್ಟಿದ್ದೀರಾ? ಇವನ ಹೆಸರು ವಿಸ್ಕಿ ಅಂತ. ವಿಸ್ಕಿ ಅಂತ ಇಟ್ಟಿದ್ದೀರಾ? ಸೊ ಇವೊಂದು ಕಲರ್ ಪ್ಯಾಟರ್ನ್ ಬಂದು ಹರ್ಲಿ ಕ್ವೀನ್ ಅಂತ ಹೇಳ್ತಾರೆ. ಹರ್ಲಿ ಕ್ವೀನ್ ಅಂತ. ಸೊ ಇದು ವೈಟ್ ಮತ್ತೆ ಬ್ಲಾಕ್, ವೈಟ್ ಮೇಲೆ ಬ್ಲಾಕ್ ಪ್ಯಾಚಸ್ ಬರುತ್ತೆ. ಓಕೆ. ಇದು ಇಷ್ಟೇ ಅಲ್ಲ ಆಲ್ಮೋಸ್ಟ್? ಇದರಲ್ಲಿ ಇದೇ ತರನ ಇಲ್ಲ ಬೇರೆ ಕಲರ್ಸ್ ಬರುತ್ತೆ? ಇಲ್ಲ, ಹರ್ಲಿ ಕ್ವೀನ್ ಅಲ್ಲಿ ವೈಟ್ ಬ್ಲಾಕ್ ಅಷ್ಟೇ ಬರುತ್ತೆ. ಇನ್ನೊಂದು ಮರ್ಲಿ ಕ್ವೀನ್ ಅಂತ ಬರುತ್ತೆ, ಅದು ಗ್ರೇ ಮೇಲೆ ಬ್ಲಾಕ್ ಪ್ಯಾಚಸ್ ಬರುತ್ತೆ. ಗ್ರೇ ಮೇಲೆ ಬ್ಲಾಕ್. ಬಟ್ ಹರ್ಲಿ ಕ್ವೀನ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ವೈಟ್ ಮೇಲೆ ಬ್ಲಾಕ್ ಪ್ಯಾಚಸ್ ಒಂದು. ಆಮೇಲೆ ಇದು ಕಿವಿ ಎಲ್ಲ ಇದು ಆಟೋಮೆಟಿಕ್ ಇಲ್ಲ, ಇದು ಕ್ರಾಪ್ ಮಾಡ್ಸಿರೋದು. ಹೌದು. ಸೊ ಈ ನಾಯಿಗಳದ್ದು ಸ್ವಲ್ಪ ಕಿವಿ ಸಖತ್ ಫ್ರೆಜೈಲ್ ಇರುತ್ತೆ. ಆಮೇಲೆ ಗಾರ್ಡಿಂಗ್ ಪರ್ಪಸ್ ಅಲ್ಲ, ಓಡ್ಬೇಕಾದ್ರೆ ಎಲ್ಲಾರು ಬಾಕ್ಲು ಎಲ್ಲಾರು ಹೊಡಿತು ಅಂದ್ರೆ ರಕ್ತ ಬರೋದ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಕ್ರಾಪ್ ಮಾಡಿಸ್ಬಿಡ್ತಾರೆ. ಇನ್ನು ಗ್ರೋ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಸ್ವಲ್ಪ ಗ್ರೋ ಆಗುತ್ತೆ. ಮೇಂಟೆನೆನ್ಸ್ ಎಲ್ಲ ಎಷ್ಟಾಗುತ್ತೆ ಸರ್? ಮೇಂಟೆನೆನ್ಸ್ ಎಲ್ಲ ನಾನ್ ನಾನ್ ವೆಜ್ ಹಾಕ್ತಾ ಇದೀನಿ. ಸೊ ಅರೌಂಡ್ ಒಂದು ತಿಂಗಳಿಗೆ ಒಂದು 4-5 ಸಾವಿರ ಆಗುತ್ತೆ. 4-5 ಸಾವಿರ ಹಿಂಗಿದೆ ಬರೀ ಅಷ್ಟೇ. ಸರ್ ಟಾಯ್ ಪೊಮೆರಿಯನ್ ಬ್ರೀಡ್ ಇದು ಫಾದರ್, ಇದು ಡಾಟರ್. ಇದು 1.5 year old, ಇದು 3.5 years. ಫುಡ್ ನಾವು ಕೊಡೋದು ಪೆಡಿಗ್ರಿ ಕೊಡ್ತೀವಿ ಸರ್. ಪೆಡಿಗ್ರಿ, ಮಾಮೂಲಿ ಮಿಲ್ಕ್ ವಿತ್ ಬಿಸ್ಕಿಟ್, ಮತ್ತೆ ಪ್ರೋಟೀನ್ದು ಸ್ಟಿಕ್ಸ್ ಎಲ್ಲ ಬರ್ತದೆ ಅಷ್ಟೇ. ಡೈಲಿ 2 time ಫುಡ್, ಓನ್ಲಿ 2 time, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಆಮೇಲೆ ಫುಡ್ ಇಲ್ಲ. ಮತ್ತೆ ಚಿಕನ್ ಕೊಟ್ಟರೆ ವಿದೌಟ್ ಮಸಾಲ ಮಂತ್ಲಿ ಟ್ವೈಸ್. ಇಷ್ಟು ಬಿಟ್ಟರೆ ಇನ್ನೇನು ಫುಡ್ಡು ಕೊಡಲ್ಲ. ಜರ್ಮನ್ ಶೆಪರ್ಡ್.
ಹೆಸರು ಡುಮ್ಮ ಅಂತ ಪಾರ್ಟಿಸಿಪೇಟ್ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಈಗ ಇನ್ನೇನು ಬ್ಯಾಚ್ ನಂಬರ್ ನಮ್ದು 322. ಏನು ಸ್ವಲ್ಪ ಹೊತ್ತಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ವೈಟ್ ನೋಡಿಲ್ಲ, ಕೊಟ್ಟಿದ್ದೀನಿ. ಬಟ್ 1 ವರ್ಷದ 3 ತಿಂಗಳು, 1 ವರ್ಷದ 3 ತಿಂಗಳು ಅಷ್ಟೇ. ಇವಳ ಹೆಸರು ಲಿಲ್ಲಿ ಅಂತ, ಹಸ್ಕಿ ಬ್ರೀಡ್ ಇದು. ಹುಲಿ ಕೊಟ್ಟು ಸೈಬೀರಿಯನ್ ಹಸ್ಕಿ ಅಂತ ಇದು. ಇವಳಿಗೆ 4 months. ಇವಳು ಫೀಮೇಲ್ ಇವಳು ಫೀಮೇಲು. ಇವಳ್ದೆಲ್ಲ ಫುಡ್ ಎಲ್ಲ ಯಾವ ತರ ಇರುತ್ತೆ ಅಂತಂದ್ರೆ, ನೀವು ಯಾವ ತರ ಮೇಂಟೈನ್ ಮಾಡ್ತೀರಾ ಆ ತರ ಇರುತ್ತೆ. ಡೈಲಿ ಪೆಡಿಗ್ರಿ ಇರುತ್ತೆ, ಚಿಕನ್ ರೈಸ್ ಇರುತ್ತೆ, ಇದಿರುತ್ತೆ. ಜಸ್ಟ್ 4 months ಅಷ್ಟೇ ಇವಳಿಗೆ. ಇದು ಗೋಲ್ಡನ್ ರಿಟ್ರೀವರ್, ಸ್ನೋ ರಿಟ್ರೀವರ್ ಅಂತ ಫೀಮೇಲು. ಇದ್ರ ಹೆಸರು ಐಶು ಅಂತ, ಮೈಸೂರಿಂದ. ಹೆಸರು ಶಿಶಿರ್ ಅಂತ, ಇವನ ಹೆಸರು ಸ್ಟಾರ್ಕ್. ಇವ ಟಿಬೆಟಿಯನ್ ಲಾಸ್ ಆಪ್ಸು ಅಂತ. ನಾವು ಮಂಗಳೂರಿಂದ ಬಂದದ್ದು. ಇವನು ಲೈಕ್ ಇವನು ದಿಸ್ ಈಸ್ ದ 4th year ಅವ ಇಲ್ಲಿ ಶೋ ಮಾಡ್ತಿರೋದು ನಾವು. ಸೊ ದಿಸ್ ಇಯರ್ ಪ್ಲಾನ್ ಮಾಡ್ತಿದ್ದೇವೆ, ಏನಾದರೂ ಸಿಕ್ಕಿದ್ರೆ ಲೈಕ್ ಟಾಪ್ 8 ಅಲ್ಲಿ ಬರಲಿಕ್ಕೆ. ಆಮೇಲೆ ಇವೊಂದು ಫುಡ್ ಚಿಕನ್, ಪಂಪ್ಕಿನ್ ಲಿವರ್ ಮತ್ತೆ ಯಾವ್ದಾದ್ರು ವೆಜಿಟೇಬಲ್ಸ್ ಲೈಕ್ ಬ್ರಾಕ್ಲಿ ಎಲ್ಲ ಹಾಕಿ ಬಾಯ್ಲ್ ಮಾಡಿ ಫುಡ್ ಕೊಡ್ತೇವೆ. ಹಾಯ್, ನನ್ನ ಹೆಸರು ಅಕ್ಷಯ್ ಅಂತ. ಇವನ ಹೆಸರು ರಿಷಿ. ಸಿಡ್ಜು ಬ್ರೀಡು. ಮೇಜರ್ಲಿ ಒರಿಜಿನಲಿ ಬಂದು ಚೈನಾ ಬ್ರೀಡು. ಇವರಿಗೆ ಅಪ್ರಾಕ್ಸಿಮೇಟ್ಲಿ ರೇಟ್ ಒಂದು 10 to 15K ಈಗ ಪ್ರೆಸೆಂಟ್ ಆಗಿದೆ. ಫುಡ್ ರಾಯಲ್ ಕೆನಲ್ ಪೆಡಿಗ್ರಿ ಕೊಡ್ಬೋದು. ಫ್ರೆಂಡ್ಲಿ ಇರುತ್ತೆ ಈ ಬ್ರೀಡ್ಸ್. ಇದು ಅಮೆರಿಕನ್ ಬುಲ್ಲಿ ಅಂತ. ಅಡಲ್ಟ್ ಫಸ್ಟ್ ಲೀಟರ್, ಸೆಕೆಂಡ್ ಲೀಟರ್. ಓಕೆ. ಫುಡ್ ಚಿಕನ್ ರೈಸು ವೆಜಿಟೇಬಲ್ಸ್ ಕೊಡ್ತೀವಿ. ಅದು ಬಿಟ್ಟು ಮರಿಗಳು ಒಂದು 30,000 ಇಂದ ಶುರು, 30,000 ಅಂಡ್ ಅಬೌವ್. ಇಲ್ಲ ಮಕ್ಕಳ ತರ ಇದು ತುಂಬಾ ಸಾಫ್ಟ್. ಇಲ್ಲ ಅದು ಪಿಟ್ಬುಲ್ ಬೇರೆ, ಅಮೆರಿಕನ್ ಬುಲ್ಲಿ ಬೇರೆ. ಇದು ತುಂಬಾ ಸಾಫ್ಟ್ ನೇಚರ್ ಇರುತ್ತೆ. ಹೌದೌದು. ಇವನ ಹೆಸರು ಬಂದು ಬ್ರೂಸ್ಲಿ. ಈ ಬ್ರೀಡ್ ನೇಮ್ ಬಂದು ಗ್ರೇಡನ್ ಅಂತ. ಇವನ್ಗೆ ಈಗ 2.5 ವರ್ಷ ಆಗಿದೆ. ಅಷ್ಟೇನೆ. ಇವನ್ ಫುಡ್ ಮೇಂಟೆನೆನ್ಸ್ ಬಂದು ಮಂತ್ಲಿ ಒಂದು 10,000 ಬೇಕೇ ಬೇಕು. 4 monthsಗೆ ಡೈಲಿ ನಾವು ಇದನ್ನ ಮೇಂಟೈನ್ ಮಾಡ್ತೇವೆ. ಚಿಕನ್ ರೈಸ್ ಅಲ್ಲಿ ಮೇಂಟೈನ್. ಪಪ್ಪಿ ಬೇಕು ಅಂದ್ರೆ ನಮ್ಮನ್ನ ಎಲ್ಲ ಆಲ್ ಬ್ರೀಡ್ ಅವೈಲೇಬಲ್ ನಮ್ಮ ಹತ್ರ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಬಂದು 6363966429. ಯಾವುದೇ ಬ್ರೀಡ್ ಅವರು ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ನಮ್ಮ ಹತ್ರ.